ಹಾಯ್ ಗೈಸ್, ನಮಸ್ತೆ ಎಲ್ಲರಿಗೂ. ಇವತ್ತು ವಾಯ್ಸ್ ಓವರ್ ಕೊಡ್ತಿರೋದು ನಾನು ಪ್ರಣೀತು. ನೀವು ನೋಡ್ತಿದ್ದ ಹಾಗೆ ಇದು ಕಂಟಿನ್ಯೂಯೇಷನ್ ಪ್ರೀವಿಯಸ್ ವ್ಲಾಗ್ದು. ನೀವು ನೋಡಿ ಅದು ಇಲ್ಲ ನಿಮ್ಗೆ ಕನೆಕ್ಟ್ ಆಗಲ್ಲ ಇವತ್ತು ಎಲ್ಲಿ ಬಂದಿದ್ದೀವಿ ಅಂತ. ನಿಮ್ಗೆ ಗೊತ್ತಾದಾಗೆ ನಾವು ಮಂತ್ರಾಲಯಕ್ಕೆ ಬಂದಿದ್ವಿ. ದರ್ಶನ ಎಲ್ಲ ಆಗಾದ್ಮೇಲೆ ಪ್ರಸಾದ ಸ್ವೀಕರಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಜಾಗ ಮಂತ್ರಾಲಯಕ್ಕೆ ಹತ್ತಿರವಾಗಿದೆ, ಇಬ್ಬರಾಮಪುರ ಅಂತ. ನೀವು ನೋಡಿ ಏನೇನಾದರೂ ಹಿಸ್ಟ್ರಿ ಕಲ್ಚರ್ ಅಂತ ನೋಡಿ. ಅದು ತಾನೇ, ಬಟ್ ಆಕ್ಚುಲಿ ಮಿಸ್ಲೀಡಿಂಗ್ ಇದೆ. ಪ್ರೊನೌನ್ಸಿಯೇಷನ್ ಮುಸ್ಲಿಂ ಬಟ್ ಇಟ್ ಇಸ್ ನಾಟ್ ಸೋ ಲೈಕ್ ದಟ್. ಇದು ಒಂದು ಆಕ್ಚುಲಿ ಇಬ್ಬರಾಮಪುರ, ಇದು ತಾನೇ ಆಕ್ಚುಯಲ್ ಪ್ರೊನೌನ್ಸಿಯೇಷನ್. ಗೆಜೆಟ್ ಚೇಂಜಸ್ ಎಲ್ಲವೂ ಬರ್ತಾ ಇದೆ, ಮಾಡ್ತಾ ಇದ್ದಾರೆ. ಪೋಸ್ಟಲ್ ಅಡ್ರೆಸ್ ಆಕ್ಚುಲಿ ಇಟ್ ಹಸ್ ಬೀನ್ ಚೇಂಜ್ ಟು ಇಬ್ಬರಾಮಪುರ. ಆಕ್ಚುಲಿ ಇದನ್ನ ಬಂದು ಸಾಲಿಗ್ರಾಮ, ಇದನ್ನ ಬಂದು ಕೆತ್ತನೆ ಮಾಡಿ ಬಂದು ಅವ್ರ ಶಿಷ್ಯರಾದ ಯೋಗಿ ನಾರಾಯಣಾಚಾರ್ಯ ಎದುರುಗಡೆ ಇದೆ, ಅವ್ರ ಕಟ್ಟಿ ಇದೆ ಎದುರುಗಡೆ. ಅವರು ಬಂದು ಇರೋ ಕಾಲಕ್ಕೆ ಬಂದು ಅವರನ್ನ ಬಂದು ಕೆತ್ತನೆ ಮಾಡಿರೋ, ಅವರು ಒಂದು ಸೆಲೆ ತಗೊಂಡ್ಬಂದು ಮಾಡಿದಾಗ ಅದರಲ್ಲಿ ಒಂದು ಬಾಕಿ ಒಂದಿಷ್ಟು ಇದ್ದಿದ್ದ ನಾನು ಏನು ಮಾಡಲಿ ಅಂತ ಕೇಳಿದಾಗ, ನೀವು ನಾನು ಗೋಪಾಲಕೃಷ್ಣನ ಮಾಡ್ರಿ ಅಂತ ಹೇಳಿದಾಗ ಅವರು ಚತುರ್ಭುಜ ವೇಣುಗೋಪಾಲಕೃಷ್ಣನ ಅವ್ರು ಕೆತ್ತನೆ ಮಾಡಿದರು. ಅಪ್ಪ ಅವರೋಡ ಏನಂದ್ರೆ ಅವ್ರು ಬಂದು ರಾಯರಿ 150 ವರ್ಷ ನಂತರ ಬಂದವರು, ರಾಯರಿ ಆಮೇಲೆ ಬಂದವರು. ಅವ್ರ ರಾಯರು ಎಷ್ಟು ಅಂತರಂಗ ಭಕ್ತರಂದ್ರೆ, ರಾಯರು ಬೃಂದಾವನದಲ್ಲಿ ಹೋಗಿ ಮಾತಾಡ್ತಾ ಇದ್ರು. ರಾಯರ ಮನಸ್ಸಿಗೆ ಏನ್ ಬರ್ತೋ ಅವ್ರಿಗೆ ಅದು ಗೊತ್ತಾಗ್ತಾ ಇತ್ತು. ಅಷ್ಟು ಅಂತರಂಗ ಭಕ್ತರು. ರಾಯರ ಚಿತ್ತಕ್ಕೆ ಏನ್ ಬರ್ತಾ ಇದೆಯೋ ಅವ್ರ ಅಪ್ಪ ಅವ್ರಿಗೆ ಅದು ಗೊತ್ತಾಗ್ತಾ ಇತ್ತು. ಅಷ್ಟೇ ಅಂತರಂಗ ಭಕ್ತರು ಅವರು. ಆಮೇಲೆ ಬಂದು ಅವರವ್ರ ಇನ್ನೇನು ಏನಂದ್ರೆ, ಅವ್ರು ಬಂದು ಸಂತಾನಕ್ಕೆ ತುಂಬಾ ವಿಶೇಷ ಆದವರು ಅಪ್ಪ ಅವರು. ಸೊ ಈ ಜಾಗ ಬಂದು ದೇಸಾಯಿ ಅಂತ ಒಬ್ರು ಇದ್ರು. ಅವರು ಇವ್ರದ್ದೇ ಬಂದೀಗ 155ನೇ ವರ್ಷ ಬರಾಕೋತ ಆರಾಧನೆ ಬಂದ್ರೆ ನಿಮ್ಗೆ. ಸೊ ಆಗತ್ತಪ್ಪ ನಿಮ್ಗೆ ಹೋಗ್ಬಾ ಅಂತ ಅಂತಾರೆ. ಸರಿ ಅಂತ ಹೇಳಿದ್ದ ಅದೇ ಥರನೇ ಅವ್ರ ಮನೇಲಿ ಅವ್ರ ವೈಫ್ ಇವ್ರು ಬಂದು ಗರ್ಭಧಾರಣ ಆಗ್ತದೆ, ಎಲ್ಲ ಆಗುತ್ತೆ. ಬಟ್ ಆದರೆ ಏನಾಗ್ಬಿಡುತ್ತೆ ಅಂದರೆ 6ನೇ ತಿಂಗಳೇ ಬಂದು ಅದು ಇದಾಗ್ಬಿಡುತ್ತೆ, ಗರ್ಭಪಾತಗ ಆಗ್ತದೆ. ಆಮೇಲೆ ಅವ್ರಿಗೆ ತುಂಬ ದುಃಖ ಆಗುತ್ತೆ. ಇಷ್ಟು ಆಯಿತು, ನಮ್ಗೆ ಹೇಳಿ ಆಯಿತು, ನಮಗೆ ನಡಿಲ್ಲ, ನಮ್ಮದು ಪ್ರಾರಬ್ಧ ಕರ್ಮ ಇದೆ ಅಂತ ಹೇಳ್ಕೊಂಡು ಮಾಡಿ ಇವ್ರು ಬಂದು ಒಂದು ಮಟ್ಟಿಗೆನಲ್ಲಿ ಹಾಕಿ ಇಟ್ಕೊಂಡು ಮಣ್ಣಿನ ಗಡಿಗೆ ಅದರಲ್ಲಿ ಹಾಕಿ ಇವರಿಗೆ ಬಂದು ಪಂಚಮುಖಿ ಪ್ರಾಣದೇವರು, 5 ಮುಖ ಪ್ರಾಣದೇವರು ಬಂದು ಮೈಸೂರು ಅರಮನೆಗೆ ಲಭ್ಯವಾಗಿ ಸಿಗುತ್ತೆ ಅವರು ಅಪ್ಪ ಅವರಿಗೆ. ಅದನ್ನು ನಿತ್ಯ ಅವರು ಇದನ್ನು ಚೆನ್ನಾಗಿ ಕಾಣಿಸುತ್ತೆ. ಮುಂಭಾಗದಲ್ಲಿ ಪ್ರಾಣದೇವರಿದ್ದಾರೆ, ಪ್ರಾಣದೇವರ ಬಲಭಾಗದಲ್ಲಿ ನರಸಿಂಹದೇವರಿದ್ದಾರೆ. ಅವ್ರ ಹಿಂದಗಡೆ ನೋಡಿದ್ರೆ ಗರುಡ ದೇವರಿದ್ದಾರೆ. ಇಲ್ಲಿ ಕಾಣಲ್ಲ, ಇಲ್ಲಿ ಕಾಣಿಸುತ್ತೆ ನೋಡ್ರಿ ಗರುಡ ದೇವರಲ್ಲಿ ವಾಯುದೇವರು ಬಾಲ ಕಾಣಿಸುತ್ತೆ. ಆಮೇಲೆ ಬಂದು ಅವರ ಎಡಭಾಗಕ್ಕೆ ಬಂದು ವರಾಹ ದೇವರಿದ್ದಾರೆ. ಮೇಲೆ ಬಂದು ಹಯಗ್ರೀವ ದೇವರಿದ್ದಾರೆ. ಇದು ಅವ್ರಿಗೆ ಅರಮನೆಯಲ್ಲಿ ಸಿಕ್ಕಿತ್ತು. ಈ ಪ್ರಾಣದೇವರು ಬಂದು ಅವ್ರು ನಿತ್ಯ ಪೂಜೆ ಮಾಡ್ತಾ ಇದ್ರು. ಅದಕ್ಕೆ ಹಾಲಭಿಷೇಕ, ಮಧು ಅಭಿಷೇಕ ಅಂತ ಮಾಡಾರು. ಆ ಮಾಡಿದ ಹಾಲಭಿಷೇಕನ ಇಷ್ಟು ಅಭಿಮಂತ್ರಣ ಮಾಡಿ ಅದು ಒಂದಿಷ್ಟು ಆ ಪಿಂಡದ ಮೇಲೆ ಹಾಕ್ತಾ ಬಂದರು. ಅದು ಎಷ್ಟು ಕಾಲ ತಾಯಿ ಗರ್ಭದಲ್ಲಿ ಹೇಗೆ ಬೆಳಿಬೇಕೋ ಅಷ್ಟೇ ಕಾಲ ಆ ಮಟಿಕೆನಲ್ಲಿ ಬೆಳೀತು ಮಗು ಬೆಳೆದು ಅದು ಬರೋ ಕಾಲಕ್ಕೆ, ಅದು ಯಾವಾಗ ಅದು ಜನ್ಮ ಆಗಬೇಕು ಅಂದಿದ್ದೋ ಆ ಕಾಲಕ್ಕೆ ಅವ್ರು ಕರೀತಾರೆ. ಆ ತಂದೆ ದೇಸಾಯಿನು ಮನೆಯವ್ರನ್ನ ಕರೆದು ಇದನ್ನ ಹಿಡೀರಿ ನಿಮ್ಮ ಸಂತಾನ ಅಂತ ಒಂದು ಗಂಡು ಮಗುನ ಕೊಡ್ತಾರೆ. ಆ ಗಂಡು ಮಗು ಹೆಸರು ಶ್ರೀನಿವಾಸ ಅಂತ ಹೇಳ್ಬಿಟ್ಟು ಅವ್ರ ವಂಶಸ್ಥರು ಸ್ಟಿಲ್ ಬರ್ತಾ ಇದ್ದಾರೆ, ಇನ್ನೂ ನಡೀತಾ ಇದೆ, ಬರ್ತಾವ್ರೆ ಅವರೆಲ್ಲ ಅವಾಗ ಬರ್ತಾರೆ. ಆಗ ಬಂದು ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ನಮ್ಗೆ ಎಷ್ಟು ಅನುಗ್ರಹ ಮಾಡಿದ್ರಿ ನೀವು ಅಂತ ಹೇಳ್ತು, ನಿಮಗೆ ನಾನು ಏನಾರು ಕೊಡಬೇಕು. ಇವರು ಬಂದು ಅಪ್ಪ ಅವ್ರು ಹೇಗಂದರೆ, ಅವ್ರು ಬಂದು ಅವರ ಒಂದು ಇದರಲ್ಲಿ ಪದ್ಯದಲ್ಲಿ ಬಂದು ಅವ್ರಿಗೆ ಬಂದು ಇವರು ಬಂದು ಹೇಳ್ತಾರೆ ಅವ್ರು ಹೇಗಿದ್ರು ಅಂತ ಹೇಳಿದ್ರೆ, ಅಪ್ಪ ಅವ್ರು ಬಂದು ಒಳ್ಳೆ ತೇಜಸ್ಸು, ತಲೆಗೆ ಬಂದು ಟರ್ಬನ್ ಹಾಕೊಂಡಿದ್ರು, ಕಿವಿಗೆ ಬಂದು ವಜ್ರದ ಓಲೆ ಹಾಕೊಂಡಿದ್ರು, ಆಮೇಲೆ 10 ಬೆರಳಿಗೆ 10 ಉಂಗುರ ಹಾಕೊಂಡಿದ್ರು, ಕೊರಳಿಗೆ ಬಂದು ಕಾಂಚಿಕಾ ಮಣಿ ಎಲ್ಲ ಸರಗಳು ಹಾಕೊಂಡಿದ್ರು. ಸೊ ಅವ್ರು ಯಾವಾಗಲೇ ಬಂದು ಅಲಂಕಾರ ಭೂಷಿತರಾಗೇ ಇದ್ರು. ಅವರು ಅಂತಾರೆ, ನನಗೇನು ಬೇಡ, ನನಗೆ ಬಂದು ಧ್ಯಾನ ಮಾಡೋಕ್ಕೊಂದು ಜಾಗನೋ ಪಾಠ ಪ್ರವಚನಕ್ಕೆ ಒಂದು ಮಂಟಪನೂ ಕಟ್ಟಿಕೊಡು ಅಂತ ಕೇಳ್ತಾರೆ ಅವ್ರಿಗೆ. ಸೊ ಇದು ಬಂದು ಅವ್ರು ಧ್ಯಾನ ಮಾಡಿದ ಜಾಗ. ಸೊ ಇದನ್ನ ಬಂದು ಇದು ಮಾಡ್ತಾರೆ. ಈ ಪಾಠ ಪ್ರವಚನಕ್ಕೆ ಒಂದು ಮಂಟಪ ಕಟ್ಟಬೇಕಾದ್ರೆ ಅವ್ರಿಗೆ ಈ ಕಲ್ಲುಗಳೆಲ್ಲ ಬೇಕಾಯ್ತು. ಈ ಕಲ್ಲು ಬಂದು ಇಲ್ಲಿ ಬಂದು ತುಂಗಭದ್ರಾ ಹತ್ರ ಒಂದು ಊರಿದೆ, ರಾಮಪುರ ಅಂತ ಹೇಳಿ ಒಂದು ಊರಿದೆ. ಅಲ್ಲಿ ಬಂದು ಈ ಬಂಡೆ ಕಲ್ಲೆಲ್ಲ ತೆಗೆದು ಮಂಟಪಗಳನ್ನ ಕೆಲಸ ಮಾಡೋಕೆ ಜಾಗ ಅದು. ಆಗ ಅದು ನೋಡಿದ್ರೆ ಆವಾಗ ಬಂದು ಅದು ಇಲ್ಲಿಂದ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆವಾಗಿಲ್ಲ, 150 ವರ್ಷದ ಹಿಂದೆಗಡೆ. ಆಗ ಅವ್ರು ತಿರ್ಗಾ ಬಂದು ಕೇಳ್ತಾರೆ ಇವ್ರ ಹತ್ರ, ನಾನು ಹೇಗೆ ಕೊಡ್ಲಿ, ನೀವು ಕೇಳಿದಿರಿ, ನಾನು ಏನು ಮಾಡಲಿ ಅಂತ ಕೇಳ್ತಾರೆ. ಅವ್ರ ಪ್ರತಿಯೊಂದು ಕಲ್ಲು ಮೇಲೆ ನೀನು ಇಬ್ಬರಾಮಪುರ ಅಪ್ಪ ಅವರಂತ ಬರೆದು ತುಂಗಭದ್ರಲ್ಲಿ ಹಾಕು, ನನಗೆ ಆ ಕಲ್ಲು ಬಂದು ಸೇರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ನದಿನಲ್ಲಿ ತೇಲ್ಕೊಂಡು ಬಂದ ಕಲ್ಲುಗಳು.
ನೀವು ನೋಡ್ತಿದ್ದಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು. ನಮ್ಮಮ್ಮ ಬೇಗ 5 o'clock ಎದ್ದು 5:45 6ವರೆಗೂ ಮಠದ ಹತ್ರ ಹೋಗಿ ದರ್ಶನ ತೊಗೊಂಡು ಅವ್ರ ಸೇವಾ ಎಲ್ಲ ಮುಗಿಸಿದ್ರು. ಹಾಗೆ ನನಗೂ ಕರೆದಿದ್ರು ದರ್ಶನ ತೊಗೊಳಕ್ಕೆ. ಅದಕ್ಕೆ ನಾನು 6:30 6:45 ಅಷ್ಟೊತ್ತಿಗೆ ಅಲ್ಲಿದ್ದೆ. ಆ ದರ್ಶನ ಎಲ್ಲ ಸೇವಾ ಎಲ್ಲ ಮುಗ್ದಾದ್ಮೇಲೆ ಅಲ್ಲಿ ನದಿ ದಂಡಕ್ಕೆ ಹೋದ್ವಿ. ನದಿ ತುಂಗಭದ್ರಾ ನದಿಯ ನೀರನ್ನು ಪ್ರೋಕ್ಷಣೆ ಮಾಡಿ ವಾಪಸ್ ಹೋಗ್ತಿದ್ದೀವಿ. ಇನ್ನೊಂದು ವಿಷಯ ನಾವು ಕಂಡಿದ್ದೀವಿ, ನಾವು ಎಷ್ಟು ವೀಡಿಯೋಸ್ ಹಾಕ್ತಿದ್ದೀವಿ, ವ್ಯೂಸು ಬರ್ತಿದೆ, ಆದರೆ ಒಬ್ಬರು ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.